ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯೆಯಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಲವಿತ್ತು ರಾಗದಿಂಬೇಗ ಕೃಪೆಯಾಗು. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲೆನೈ ನೀವೇ ಒಳಪೊಕ್ಕು ಏನ ನುಡಿಸಿದೊಡೆ ಅದನ್ನೇ ನಾನುಡಿವೆ ಗುರುವೇ ಕೃಪೆಯಾಗು. ಮಹಾಮಾನವತಾವಾದಿ ವಿಶ್ವಗುರು ಅಪ್ಪ ಬಸವಣ್ಣನವರ ಪಾದಗಳಿಗೆ ಪ್ರಾಂಜ್ವಲ ನಮನಗಳನ್ನು ಅರ್ಪಿಸಿ ಬಸವಾದಿ ಶರಣರನ್ನು ಎನ್ನ ಹೃನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಬೆಂಗಳೂರು ಬಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಅರವಿಂದ ಜತ್ತಿ ಅಪ್ಪನವರಲ್ಲಿಯೂ ಕೂಡ ಅನಂತ ಶರಣುಗಳನ್ನು ಅರ್ಪಿಸಿ ಬೆಂಗಳೂರು ಬಸವ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಇಂದಿನ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಶರಣ ಬಾಂಧವರಾದ ತಮ್ಮೆಲ್ಲರಿಗೂ ಹಾಗೂ ಆನ್ಲೈನ್ ಮೂಲಕ ವೀಕ್ಷಿಸ್ತಕ್ಕಂತಹ ಎಲ್ಲ ಶರಣ ಬಾಂಧವರಿಗೂ ಅನಂತ ಭಕ್ತಿಯ ಶರಣಾರ್ಥಿಗಳು. ಇಂದು ನನಗೆ ಪ್ರಸಾದದ ರೂಪದಲ್ಲಿ ಅನುಭವಕ್ಕಾಗಿ ಕೊಟ್ಟಿರ್ತಕ್ಕಂತಹ ವಿಷಯ ಮೋಳಿಗೆ ಮಹಾದೇವಮ್ಮನವರು ಅನ್ನುವಂತಹದ್ದು. ಭಾರತ ಮಾತೆಯ ರತ್ನ ಕಿರೀಟದಂತಿರುವಂತಹ ಕಾಶ್ಮೀರ ರಾಜ್ಯದ ಒಂದು ಭಾಗವಾದಂತಹ ಸವಾಲಕ್ಷ ಅನ್ನುವಂತಹ ಪ್ರದೇಶವನ್ನು 12ನೇ ಶತಮಾನದಲ್ಲಿ ಮಹಾದೇವ ಭೂಪಾಲ ಅನ್ನುವಂತಹ ಅರಸರು ಆಳ್ತಾ ಇದ್ರು. ಈ ಮಹಾದೇವ ಭೂಪಾಲರ ಧರ್ಮ ಪತ್ನಿ ಗಂಗಾದೇವಿಯವರು, ಇವರು ಪತಿಭಕ್ತಿಗೆ ಹೆಸರಾದಂಥವರು. ಮಹಾದೇವ ಭೂಪಾಲ ಶಿವಭಕ್ತನಾಗಿದ್ದು ಪ್ರತಿನಿತ್ಯ 6,000 ಜಂಗಮರಿಗೆ ಪೂಜೆ ಪ್ರಸಾದ ನಡೆಸುವಂತಹ ವ್ರತವನ್ನು ಕೈಗೊಂಡಿದ್ರು. ಹಾಗಾಗಿ ಜಂಗಮರನ್ನು ಕರೆಸ್ಕೊಂಡು ಅವರು ತಮ್ಮ ರಾಜ್ಯದಲ್ಲಿಯೇ ಇರಿಸಿಕೊಂಡಿದ್ರಂತೆ.
ಈ ದಂಪತಿಗಳ ಶಿವಭಕ್ತಿ, ಜಂಗಮ ಸೇವೆ ದಶ ದಿಕ್ಕುಗಳಿಗೆ ಹೆಸರಾಗಿತ್ತು ಅನ್ನುವಂಥದ್ದು ತಿಳಿದು ಬರ್ತದೆ. ಕಲ್ಯಾಣದಲ್ಲಿ ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪದಲ್ಲಿ ಧರ್ಮ ಪ್ರಸಾರದ ಒಂದು ತರಬೇತಿ ಪಡೆದಂತಹ ಜಂಗಮರು ಲಿಂಗವಂತ ಧರ್ಮದ ಒಂದು ಪ್ರಸಾರಕ್ಕಾಗಿ ಭಾರತದ ಎಲ್ಲ ಪ್ರದೇಶಗಳಿಗೂ ಸಂಚರಿಸ್ತಾ ಇದ್ದರು. ಹೀಗಿರುವಾಗ ಇಂಥ ಜಂಗಮರು ಮಹಾದೇವ ಭೂಪಾಲನ ಬಳಿಗೆ ಕೂಡ ಬಂದು ಬಸವಣ್ಣನವರ ಒಂದು ಮಹಾಮನೆಯಲ್ಲಿ ನಡೀತಾ ಇರತಕ್ಕಂತಹ ಗುರುಲಿಂಗ ಜಂಗಮ ಪೂಜೆ, ದಾಸೋಹ ಹಾಗೂ ಅನುಭವ ಮಂಟಪದಲ್ಲಿ ನಡೀತಕ್ಕಂತಹ ಶರಣರ ಅನುಭವ ಗೋಷ್ಠಿಯನ್ನು ಕಣ್ಣಿಗೆ ಕಟ್ಟುವ ಹಾಗೆ ಬಣ್ಣಿಸ್ತಾ ಇದ್ದರು. ಅವರ ಮಾತುಗಳು ಮಹಾದೇವ ಭೂಪಾಲ ಅರಸರ ಮೇಲೆ ತುಂಬ ಪರಿಣಾಮವನ್ನುಂಟು ಮಾಡಿದ್ವು. ಮಹಾದೇವರ ಭೂಪಾಲರ ಒಂದು ದಿಕ್ಕನ್ನೇ ಬದಲಿಸಿತ್ತು ಅಂದರೆ ತಪ್ಪಾಗಲಿಕ್ಕಿಲ್ಲ. ಕಲ್ಯಾಣಕ್ಕೆ ನಾನೂ ಕೂಡ ಹೋಗಬೇಕು, ಬಸವಣ್ಣನವರ ದರ್ಶನ ಪಡಿಬೇಕು, ಶರಣರ ಗೋಷ್ಠಿಯಲ್ಲಿ ನಾನು ಕೂಡ ಭಾಗವಹಿಸಬೇಕು, ಕಾಯಕ ದಾಸೋಹ ಜೀವಿಯಾಗಿ ಇನ್ನು ಮುಂದೆ ನಾನು ಜೀವನ ನಡೆಸಿ ನನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂತಹ ಮಹದಾಸೆಯಿಂದ ಮಹಾದೇವ ಭೂಪಾಲರು ಕಲ್ಯಾಣಕ್ಕೆ ಬರೋದಕ್ಕೆ ತಯಾರಾಗ್ತಾರೆ. ಇಂಥ ಒಂದು ಮಹದಾಸೆಯಿಂದ ಮಹಾದೇವ ಭೂಪಾಲರು ಕಲ್ಯಾಣಕ್ಕೆ ಬರುವಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಹೀಗಾಗಿ ಅವರು ತಮ್ಮ ಅಭಿಪ್ಸೆಯನ್ನು, ತಮ್ಮ ಮನದಿಚ್ಛೆಯನ್ನು ತಮ್ಮ ಸತಿ ಗಂಗಾದೇವಿಯವರಿಗೆ ಹೇಳಿದಾಗ ನಾನು ಏನು ಹೇಳ್ತಾರೆ ಮಹಾದೇವ ಭೂಪಾಲರು ಅಂತಂದರೆ, ನೋಡು ಗಂಗಾದೇವಿ, ನಾನು ಕಲ್ಯಾಣಕ್ಕೆ ಹೋಗಿ ಅಪ್ಪ ಬಸವಣ್ಣನವರ ದರ್ಶನವನ್ನು ಮಾಡ್ಕೋಬೇಕಾಗಿದೆ. ನಾನು ನನ್ನ ರಾಜ್ಯವನ್ನು ಮಗನಾದ ಲಿಂಗಾರತಿಗೆ ಒಪ್ಪಿಸಿ ನಾನು ಹೋಗ್ತಾ ಇದ್ದೇನೆ, ನೀನು ಮಗನ ಜೊತೆ ಇದ್ದುಬಿಡು ಅಂತ ಮಹಾದೇವ ಭೂಪಾಲರು ಹೇಳಿದಾಗ ಅಲ್ಲಿ ರಾಣಿ ಗಂಗಾದೇವಿಯವರು ಹೇಳ್ತಾರೆ, ಎಲ್ಲ ನಾವು ಹೆಣ್ಣುಮಕ್ಕಳು ಇದನ್ನು ಒಂದಷ್ಟು ಮನದಟ್ಟು ಮಾಡ್ಕೋಬೇಕು, ಯಾವ ರೀತಿ ನಾವು ಇರಬೇಕು ಅನ್ನುವಂಥದ್ದು ಈ ಒಂದು ಮಾತಿನಲ್ಲಿ ಆ ಮಹಾದೇವಮ್ಮನವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಅವರು ತಮ್ಮ ಪತಿಗೆ ಅಂತಂದರೆ, ಸುಧೆಯನ್ನು ಸವಿಯಲರಿಯದೆ ಕೆಚ್ಚಲ ಕಚ್ಚಿ ರುದಿರವ ನೀಂಟುವ ಪುಣ್ಯಯೋಳ್ ಸದಮಲ ಮುಕ್ತಿಯ ಸುಖಮಿರೆ ಬಿಟ್ಟು ಮಾಯದ ಸುಖದಲ್ಲಿ ನಾನಿಹೆನೆ ಅಂತ ಹೇಳ್ತಾರೆ ಆ ತಾಯಿ. ಏನು ಹೇಳ್ತಾರ, ಆಕಳ ಕೆಚ್ಚಲಲ್ಲಿ ಅಮೃತದಂತಹ ಸುಧೆ ಇರ್ತದೆ, ಆದರೂ ಅಲ್ಲೇ ಇರುವಂತಹ ಉಣ್ಣೆ ಆ ಅಮೃತದಂತಹ ಹಾಲನ್ನು ಸವಿಯದೆ ಆ ಕೆಚ್ಚಲಿನ ರಕ್ತವನ್ನು ಹೇಗೆ ಅದು ಸವಿತಾ ಇರ್ತದೋ ಹಾಗೆ ಇಂತಹ ಸದಮಲ ಮುಕ್ತಿಗಾಗಿ ನೀವು ಕಲ್ಯಾಣಕ್ಕೆ ಹೋಗ್ತಾ ಇದ್ದೀರಿ, ಅದನ್ನು ಬಿಟ್ಟು ಈ ಮಾಯದ ಸುಖದಲ್ಲಿ ನಾನಿರಲಿಕ್ಕೆ ಹೇಗೆ ಸಾಧ್ಯ? ನಿಮ್ಮ ಜೊತೆಗೆ ನಾನು ಬರ್ತೇನೆ, ಹೂವನ್ನು ಬಿಟ್ಟು ಪರಿಮಳ ಇರುವುದೇ, ನೀವೆಲ್ಲಿರುವಿರೋ ನಾನಲ್ಲಿ ಇರ್ತೇನೆ, ಅದು ನನ್ನ ಧರ್ಮ ಅಂತ ಆ ತಾಯಿ ಹೇಳ್ತಾರೆ. ಯುವರಾಜ ತಮ್ಮ ಮಗ ಲಿಂಗಾರತಿಗೆ ತಮ್ಮ ರಾಜ್ಯ ಪಟ್ಟವನ್ನು ಕಟ್ಟಿ ಸತಿಪತಿಗಳಿಬ್ಬರು ಕಲ್ಯಾಣಕ್ಕೆ ಹೊರಟು ಬರ್ತಾರೆ. ಕಲ್ಯಾಣದಲ್ಲಿ ಬಸವಣ್ಣನವರಿಂದ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ತಾರೆ. ಅಲ್ಲಿಗೆ ಬಂದ ನಂತರ ಮೋಳಿಗೆ ಕಾಯಕ ಅಂತಂದರೆ ಕಟ್ಟಿಗೆ ಮಾರಿ ಅಡವಿಗೆ ಹೋಗಿ ಕಟ್ಟಿಗೆ ತಂದು ಕಲ್ಯಾಣದ ಒಂದು ಪಟ್ಟಣದೊಳಗೆ ಆ ಒಂದು ಕಟ್ಟಿಗೆಯನ್ನು ಮಾರುವಂತಹ ಕಾಯಕವನ್ನು ಅವರು ಮಾಡಿಕೊಳ್ತಾರೆ. ಹೀಗಾಗಿ ಮೋಳಿಗೆ ಮಹಾದೇವಯ್ಯನವರು ಮತ್ತು ಮೋಳಿಗೆ ಮಹಾದೇವಮ್ಮನವರು ಅನ್ನುವಂತಹ ಹೆಸರಿನ ಶರಣರಾಗಿ ಅವರು ಬಾಳಿ ಬದುಕಿದರು ಅನ್ನುವಂಥದ್ದು ತಿಳಿದು ಬರ್ತದೆ. ಇನ್ನು ಆ ಕಟ್ಟಿಗೆ ಮಾರಿ ಬಂದಂತಹ ಒಂದು ಹಣದಿಂದ ಒಂದಷ್ಟು ಅಕ್ಕಿಯನ್ನು ಅವರು ತಂದು ಅದರಿಂದ ಅಂಬಲಿಯನ್ನು ತಯಾರಿಸಿ ಕಷ್ಟದಲ್ಲಿರುವಂತಹ ಜಂಗಮರಿಗೆ ಕರೆದು ಅವರಿಗೆ ತೃಪ್ತಿಪಡಿಸಿ ದಾಸೋಹ ಮಾಡಿ ಉಳಿದುದನ್ನು ಒಕ್ಕು ಮಿಕ್ಕ ಪ್ರಸಾದವನ್ನು ತಾವು ಸ್ವೀಕರಿಸೋದು ಅವರ ದಿನನಿತ್ಯದ ಒಂದು ಕಾಯಕ ದಾಸೋಹದ ಪ್ರಕ್ರಿಯೆಯಾಗಿತ್ತು. ಇವರ ಭಕ್ತಿ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಹೀಗಿದೆ. ಒಮ್ಮೆ ಬಸವಣ್ಣನವರು ಮಾರಯ್ಯನವರಿಲ್ಲದೇ ಇದ್ದಾಗ ಜಂಗಮ ರೂಪದಲ್ಲಿ ಅವರ ಮನೆಗೆ ಬಂದು ಪ್ರಸಾದ ಸ್ವೀಕರಿಸಿ ಹೊನ್ನ ನಾಣ್ಯಗಳ ಜಾಳಿಗೆಯನ್ನು ಅವರ ಮನೆಯಲ್ಲಿ ಇಟ್ಟು ಹೋಗಿರ್ತಾರೆ. ಆ ತಾಯಿಗೆ ಗೊತ್ತೇ ಇರದೆ ಹಾಗೆ ಇಟ್ಟು ಹೋಗಿರ್ತಾರೆ.
ಹೊರಗಿನಿಂದ ಬಂದಂತಹ ಮೋಳಿಗೆ ಮಾರಯ್ಯನವರು ಆ ನಾಣ್ಯಗಳ ಚೀಲವನ್ನು ನೋಡಿದ್ರು. ಇದು ಬಹುಶಃ ಬಸವಣ್ಣನವರ ತಂತ್ರವೇ ಇರಬಹುದು ಅಂಥೇಳಿ ಅದನ್ನು ಮುಟ್ಟದೇನೆ ಜಂಗಮರಿಗೆ ಅದನ್ನು ಜಾಳಿಗೆಯನ್ನು ಹಿಡ್ಕೊಂಡು ಜಂಗಮರಿಗೆ ಅದನ್ನು ಕೊಟ್ಟು ತಾವು ತಂದ ಕಟ್ಟಿಗೆಗಳ ಮೇಲೆ ಆ ಒಂದು ಜಂಗಮರ ಪಾದೋದಕವನ್ನು ಸಿಂಪಡಿಸಿದಾಗ ಆ ಕಟ್ಟಿಗೆಗಳೆಲ್ಲವೂ ಕೂಡ ಬಂಗಾರದ ಕಟ್ಟಿಗೆಗಳಾದುವಂತೆ ಮಾರಯ್ಯನವರು ಆ ಎಲ್ಲ ಬಂಗಾರದ ಕಟ್ಟಿಗೆಗಳನ್ನು ಸಹಿತ ಜಂಗಮರಿಗೆ ಕೊಟ್ಟು ಧನದಲ್ಲಿ ತಮ್ಮ ಒಂದು ಶುಚಿತ್ವವನ್ನು ಮೆರಿತಾರೆ ಅನ್ನುವಂಥದ್ದು ಆ ಶರಣರ ಜೀವನದಿಂದ ನಮಗೆ ತಿಳಿದು ಬರ್ತದೆ. ನಂತರ ಅವರು ಹಾಗೆ ಸುಮ್ಮನೆ ಕೂಡಲಿಲ್ಲ. ಮಾರಯ್ಯನವರು ಏನು ಮಾಡ್ತಾರಂದರೆ ಬಸವಣ್ಣನವರಲ್ಲಿಗೆ ಹೋಗ್ತಾರೆ. ಹೋಗಿ ಅವರು ಬಸವಣ್ಣನವರಿಗೆ ಏನು ಹೇಳ್ತಾರಂದರೆ, ಏನು ಬಸವಣ್ಣನವರೇ, ನೀವು ದಯಾಮಯಿಗಳು, ನಮಗೆ ಆಸರೆ ಇತ್ತಿದ್ದೀರಿ. ಅದಲ್ಲದೆ ನಾವು ಬಡವರು ಅಂತ ತಿಳ್ಕೊಂಡು ನಮಗೆ ಹೊನ್ನ ಜಾಳಿಗೆಯನ್ನು ತಂದು ಕೊಟ್ಟಿದ್ದೀರಿ. ನಿಮ್ಮ ಉಪಕಾರ ನಾವು ಹೇಗೆ ತೀರಿಸಬೇಕು ಅಂತಾನೆ ನಮಗೆ ತಿಳಿಯದಾಗಿದೆ ಅಂತಂದ್ರಂತೆ. ಹಾಗಂದಾಗ ಮಾರಯ್ಯನವರ ಮಾತಿಗೆ ಬಸವಣ್ಣನವರು ಒಂದು ಕ್ಷಣ ನಡಗಿದ್ರಂತ್ರಿ. ಹಾಗಾಗಿ ತನ್ನಿಂದಾದಂತಹ ಮಹಾ ಅಪರಾಧವನ್ನು ಕ್ಷಮಿಸ್ರಿ ಅಂತ ಅಪ್ಪ ಬಸವಣ್ಣನವರು ಕೈ ಮುಗಿದ್ರು ಅಂತ ತಿಳಿದು ಬರ್ತದೆ. ಇಷ್ಟೊಂದು ಕಠೋರವಾಗಿ ತಾವು ವರ್ತಿಸಿದ್ದಕ್ಕೆ ಮಾರಯ್ಯನವರು ಸಹಿತ ಪಶ್ಚಾತ್ತಾಪ ಪಟ್ಟರಂತೆ. ತಾವು ಸತ್ಯಶುದ್ಧ ಕಾಯಕದಿಂದ ದುಡಿದು ತಂದಂತಹ ಈ ಕಟ್ಟಿಗೆ ಏನದಲ್ಲ, ಅದು ಚಿನ್ನಕ್ಕಿಂತ ಶ್ರೇಷ್ಠವಾದಂತಹದ್ದು ಅನ್ನೋದನ್ನು ಮಾರಯ್ಯನವರು ಈ ಘಟನೆಯಿಂದ ತೋರಿಸಿಕೊಟ್ರು ಅನ್ನುವಂಥದ್ದು ತಿಳಿದು ಬರ್ತದೆ. ಇನ್ನು ಒಂದು ದಿವಸ ಮೋಳಿಗೆ ಮಾರಯ್ಯನವರು ತಮ್ಮ ಸತಿ ಮಹಾದೇವಮ್ಮನವರ ಜೊತೆ ಕಟ್ಟಿಗೆ ತರೋದಕ್ಕೆ ಅಡವಿಗೆ ಹೋದಾಗ ಕಟ್ಟಿಗೆ ತಗೊಂಡು ಬರ್ತಾ ಇರುವಾಗ ದಾರಿಯಲ್ಲಿ ಒಂದಷ್ಟು ಮಾರಯ್ಯನವರು ತಮ್ಮ ಕಾಲಿನಿಂದ ಪಾದಗಳಿಂದ ಮಣ್ಣನ್ನು ಒಂದು ಕಡೆ ಕುಂಪಿ ಮಾಡಿದ್ರಂತೆ. ಹಾಗ್ಯಾಕೆ ಮಾಡಿದ್ರಿ ಅಂತ ಮಹಾದೇವಮ್ಮನವರು ಮಾರಯ್ಯನವರಿಗೆ ಕೇಳಿದ್ರಂತೆ. ಕೇಳಿದಾಗ ಮಾರಯ್ಯನವರು ಹೇಳ್ತಾರೆ, ಮನೆಗೆ ನಡೆ, ಹೋದ್ಮೇಲೆ ಮನೆ ಒಳಗೆ ಹೇಳ್ತೀನಿ ಅಂತಂದ್ರಂತ. ಹಾಗಾಗಿ ಮನೆಯೊಳಗೆ ಬಂದು ಕಟ್ಟಿಗೆಯನ್ನು ಕೆಳಗೆ ಹಾಕಿ ಕೈಕಾಲು ಮುಖ ತೊಳ್ಕೊಂಡು ಕೂತ ಮೇಲೆ ಮತ್ತೆ ಮಹಾದೇವಮ್ಮನವರು ಕೇಳಿದ್ರಂತೆ, ಹಾಗೇಕೆ ಮಣ್ಣನ್ನು ಕಾಲಿನಿಂದ ಒಟ್ಟುಗೂಡಿಸಿದ್ರಿ ಅಂತ ಕೇಳಿದ್ರಂತೆ. ಆವಾಗ ಮಾರಯ್ಯನವರು ಹೇಳ್ತಾರಂತೆ, ದಾರಿಯಲ್ಲಿ ಹೊನ್ನಿನ ಒಂದು ಚೂರು ಬಿದ್ದಿತ್ತು ಮಹಾದೇವಿ, ಅದನ್ನು ನೋಡಿ ನಿನ್ನ ಮನಸ್ಸು ವಿಚಲಿತ ಆಗಬಾರದು ಅಂತ ತಿಳ್ಕೊಂಡು ನಾನು ಮಣ್ಣಿನಿಂದ ಅದನ್ನು ಮುಚ್ಚಿದೆ. ಯಾಕಂದ್ರೆ ನೀನು ನಿನ್ನ ಪೂರ್ವಾಶ್ರಮದೊಳಗೆ ರಾಣಿಯಾಗಿ ಮೆರೆದವಳು, ರಾಜ್ಯಭಾರ ಒಂದು ರಾಜ್ಯದಲ್ಲಿ ರಾಣಿಯಾಗಿ ನೀನು ಮೆರೆದವಳು, ಹಾಗಾಗಿ ನಿನಗೆ ಮತ್ತೆ ಮನಸ್ಸು ವಿಚಲಿತ ಆಗಬಾರದು ಅನ್ನೋ ದೃಷ್ಟಿಯಿಂದ ನಾನು ಮಣ್ಣಿನಿಂದ ಆ ಹೊನ್ನಿನ ಚೂರನ್ನು ಮುಚ್ಚಿದೆ ಮಹಾದೇವಿ ಅಂತ ಹೇಳಿದ್ರಂತೆ. ಆಗ ಮಹಾದೇವಮ್ಮನವರು ಕೊಟ್ಟ ಉತ್ತರ ನೋಡಿ, ಅಯ್ಯೋ ಮಾರಯ್ಯ, ಮಣ್ಣು ಹೊನ್ನು ಅನ್ನುವ ಭೇದ ನೀನಿನ್ನೂ ಬಿಟ್ಟಿಲ್ವೇನು? ಅದನ್ನೆಲ್ಲವನ್ನು ನಾನಾಗಲೇ 1,00,000ದಲ್ಲೇ ಬಿಟ್ಟು ಬಂದೆ ಮಾರಯ್ಯ ಅಂದ್ರಂಥವ್ರು. ನೋಡ್ರಿ ಎಂತಹ ಒಂದು ತ್ಯಾಗ ಅನ್ನುವಂಥದ್ದು ನಾವಿಲ್ಲಿ ಹೆಣ್ಣು ಮಕ್ಕಳಾದ ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಒಬ್ಬ ಮಹಾರಾಣಿಯಾದವಳು ಉಟ್ಟುಕೊಂಡು ತೊಟ್ಟುಕೊಂಡು ಮೆರೆದಂತಹ ಆ ಮಹಾರಾಣಿ ಇಲ್ಲಿ ಬಸವಣ್ಣನವರ ಒಂದು ಬಸವ ಕಲ್ಯಾಣಕ್ಕೆ ಬಂದು ಎಂತಹ ತ್ಯಾಗಮಯಿಯಾಗಿ ಶರಣ ಜೀವನ ನಡೆಸಿದ್ರು ಅವರು ಶರಣರು ಅನ್ನೋದು ಈ ಒಂದು ಘಟನೆಯಿಂದ ನಮಗೆ ತಿಳಿದು ಬರ್ತದೆ. ಶರಣ ಬಂಧುಗಳೇ, ಈ ಒಂದು ದಂಪತಿಗಳ ಉತ್ತರಾರ್ಧ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಹೀಗಿದೆ. ಕಲ್ಯಾಣ ಕ್ರಾಂತಿಯ ನಂತರ ಶರಣರೆಲ್ಲ ಚದರಿ ಹೋಗ್ತಾರೆ. ಅಲ್ಲಲ್ಲೇ ಅವರೆಲ್ಲ ಹೋಗಿ ಐಕ್ಯರಾಗ್ತಾ ಇರೋದನ್ನು ಕಂಡಂತಹ ಮಾರಯ್ಯನವರು ಅವ್ರ ಮನಸ್ಸಿನೊಳಗೆ ಏನು ಅನ್ನಿಸ್ತದಂದ್ರೆ, ಏನಾಗೆ ಮರ್ತ್ಯದ ಮಣಿಹವಿನ್ನೆಷ್ಟು ದಿನ ಅಂತ ಅನ್ನಿಸ್ತದಂತೆ. ಹಾಗೆ ಅನಿಸಿ ಅವರ ಮನಸ್ಸಿಗೆ ತಲ್ಲಣಗೊಂಡು ತಾವು ಲಿಂಗೈಕ್ಯರಾಗುವ ಹಂಬಲವನ್ನು ತಮ್ಮ ಮಡದಿಯ ಮುಂದೆ ಹೇಳ್ಕೊಳ್ತಾರಂತೆ. ನಾನು ಕೂಡ ಲಿಂಗೈಕ್ಯ ಆಗಬೇಕು ಅನ್ನುವಂತಹ ಒಂದು ಹಂಬಲ ನನಗಾಗ್ತಾ ಇದೆ ಮಹಾದೇವಿ ಅಂತ ಕೇಳಿದಾಗ ಮಹಾದೇವಮ್ಮನವರು ತಮ್ಮ ಪತಿಗೆ ಕೊಟ್ಟ ಉತ್ತರ ನೋಡಿ ಹೇಗಿದೆ. ಮಾಡಿದ ಭಕ್ತಿಗೆ ಕೈಲಾಸಕ್ಕೆ ಹೋದೆನೆಂಬುದು ಕೈಗೂಲಿ. ನಾವು ಇಷ್ಟು ದಿವಸ ಕಲ್ಯಾಣದಲ್ಲಿ ಭಕ್ತಿಯನ್ನು ಮಾಡಿ ಈಗ ನಾವು ಕೈಲಾಸಕ್ಕೆ ಹೋಗ್ತೀನಿ ಅನ್ನುವಂತಹ ನಿನ್ನ ಹಂಬಲ ಏನಿದೆಯಲ್ಲ, ಇದು ಆ ಪರಮಾತ್ಮನಲ್ಲಿ ನೀನು ಕೈಗೂಲಿ ಕೇಳಿದ ಹಾಗಿದೆ ಅಂತ ಹೇಳ್ತಾರೆ. ಹಾಗೆ
ಸಕಲ ದೇಶ ಕೋಶ ವಾಸ ಭಂಡಾರ ಸವಾಲಕ್ಷ ಮುಂತಾದ ಸಂಬಂಧ ಸ್ತ್ರೀಯರ ಬಿಟ್ಟು ಬಂದೆನೆಂಬ ಕೈಗೂಲಿಯೇ ನಿಮ್ಮ ಭಕ್ತಿ ಅಂತ ಕೇಳ್ತಾರ. ಕೈಕೂಲಿ ಕೇಳಗತ್ತೀರೇನು ನೀವು? ಆ ಸವಾಲಕ್ಷದಿಂದ ಸಕಲ ದೇಶ ಕೋಶ ವಾಶ ಎಷ್ಟು ಜನ ಸಂಬಂಧ ಸ್ತ್ರೀಯರೆಲ್ಲರನ್ನ ಬಿಟ್ಟು ಬಂದೀನಿ ಅಂತ ಆ ಪರಮಾತ್ಮನಲ್ಲಿ ನೀವು ಕೈಕೂಲಿ ಕೇಳ್ತಾ ಇದ್ದೀರೇನು ಅಂತ ಕೇಳ್ತಾರ ಆ ತಾಯಿ. ಮರ್ತ್ಯ ಕೈಲಾಸವೆಂಬುದು ಭಕ್ತನಿಗೆ ಯುಕ್ತಿಯಲ್ಲ. ಕಾಯವೇ ಕೈಲಾಸವೆಂದ ಮೇಲೆ ಮತ್ತೆ ಬೇರೆ ಕೈಲಾಸ ಉಂಟೆ? ಸಾಧನೆಯಿಂದ ಸ್ವರ್ಗದಾಸೆಯನ್ನು ಬಯಸದೆ ಸಾಧನೆಯಲ್ಲಿಯೇ ಸ್ವರ್ಗವನ್ನು ಕಾಣಬೇಕು ಅಂಥೇಳಿ ಕರ್ತವ್ಯದ ಅರಿವನ್ನು ಮೂಡಿಸಿ ಮುಕ್ತಿಯ ಮರ್ಮವನ್ನು ಮಾರಯ್ಯನವರಿಗೆ ತಿಳಿಸಿ ಹೇಳ್ತಾರೆ ಮಹಾದೇವಮ್ಮನವರು. ಅವರ ಮಾತುಗಳು ಎಂಥ ಪ್ರಜ್ಞಾವಂತರನ್ನು ಸಹಿತ ಅಚ್ಚರಿಗೊಳಿಸ್ತವೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಇನ್ನೊಂದು ವಚನದಲ್ಲಿ ಆ ತಾಯಿ ಹೇಳ್ತಾರೆ, ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆಯ ನರಸಲೇತಕ್ಕೆ, ಪರುಷರಸ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ, ಕ್ಷುತ್ತು ನಿವೃತ್ತಿಯಾದವಂಗೆ ಕಟ್ಟೋರಗದ ಹೊರೆಯ ಹೊರಲೇತಕ್ಕೆ. ನಿತ್ಯ ಅನಿತ್ಯವ ತಿಳಿದು ಮರ್ತ್ಯ ಕೈಲಾಸವೆಂಬುದು ಭಕ್ತರಿಗೆ ಯುಕ್ತಿಯಲ್ಲ. ನಿಶ್ಚಯವ ತಾನರಿತು ಅತ್ತಣ ಇತ್ತಣ ಗೊತ್ತು ನಿಶ್ಚಯವಾಗಿ ನಿಂದಲ್ಲಿ ಆ ಬಚ್ಚ ಬಯಲ ಬೆಳಗ ನಿನ್ನ ನೀನೇ ನೋಡಿಕೋ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನನಲ್ಲಿ ಅಂತ ಹೇಳ್ತಾರೆ. ಕೈಯಲ್ಲಿ ಜ್ಯೋತಿಯ ಹಿಡಿದು ಕತ್ತಲೆಯ ನರಸಲೇತಕ್ಕೆ. ನಾವು ಕೈಯಲ್ಲೇ ಜ್ಯೋತಿಯನ್ನು ಹಿಡ್ಕೊಂಡು ಕತ್ತಲೆಯನ್ನು ಯಾಕೆ ಹುಡುಕೋದು ಅಂತ ಕೇಳ್ತಾರೆ. ಪರುಷರಸ ಕೈಯಲ್ಲಿದ್ದು ಕೂಲಿಯ ಮಾಡಲೇತಕ್ಕೆ. ಪರುಷರಸ ಕೈಯಲ್ಲೇ ಹಿಡ್ಕೊಂಡು ಕೂಲಿಯನ್ನು ಮಾಡೋ ಅವಶ್ಯಕತೆಯಾದರೂ ಏನಿದೆ ಅಂತ ಕೇಳ್ತಾರೆ. ಕ್ಷುತ್ತು ನಿವೃತ್ತಿಯಾದವಂಗೆ, ಹಸಿವು ಅನ್ನೋದೇ ಇಲ್ಲದವನಿಗೆ ಕಟ್ಟೋರಗದ ಹೊರೆಯ ಹೊರಲೇತಕ್ಕೆ ಅಂತ ಕೇಳ್ತಾರೆ. ಮುಂದೆ ನಿತ್ಯ ಅನಿತ್ಯವ ತಿಳಿದು ಮರ್ತ್ಯ ಕೈಲಾಸವೆಂಬುದು ಭಕ್ತರಿಗೆ ಯುಕ್ತಿಯಲ್ಲ ಅಂತ ಹೇಳ್ತಾರವ್ರು. ನಿಜವಾದ ಭಕ್ತನಿಗೆ ಮರ್ತ್ಯ ಕೈಲಾಸ ಅನ್ನುವಂತಹ ಭೇದ ಅನ್ನೋದು ಇರಲೇಬಾರದು. ಗುರು ಕೊಟ್ಟ ಘನ ಲಿಂಗವು ನಿನ್ನ ಅಂಗದ ಮೇಲೆ ಇರಲು ಅದನ್ನು ಕಂಡುಕೊಳ್ಳುವ ಸಾಧ್ಯತೆ ನಿನ್ನಲ್ಲಿಯೇ ಇದೆ ಮಾರಯ್ಯ. ಇದನ್ನು ನಿನಗೆ ನೀನೇ ತಿಳಿದು ನೋಡು ಅಂತ ಹೇಳ್ತಾರವ್ರು. ಆಗ ನಿಜವಾದ ಭಕ್ತರಿಗೆ ಮರ್ತ್ಯ ಕೈಲಾಸ ಅನ್ನುವಂತಹ ಭೇದ ಇಲ್ಲವೇ ಇಲ್ಲ. ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಸಂಪೂರ್ಣ ಸಾಮರಸ್ಯ ಹೊಂದಬೇಕು ಭಕ್ತನಾದವನು ಅಂತ ಹೇಳ್ತಾರೆ. ಮೋಕ್ಷ ಅನ್ನೋದು ಹೇಗೆ ಬರಬೇಕು ಅಂತ ಬಹಳ ಸರಳವಾಗಿ ಆ ತಾಯಿ ಹೇಳ್ತಾರೆ. ಹೇಗೆ ಅಂತಂದರೆ, ಹುಲ್ಲಿನ ಮೇಲಿನ ಹನಿ ಜಾರುವಂತೆ. ನೋಡ್ರಿ ಎಷ್ಟು ಚಂದ ಹೇಳ್ತಾರೋ. ಹುಲ್ಲಿನ ಮೇಲಿನ ಹನಿ ಜಾರುವಂತೆ, ಒಣಗಿದ ಕುಸುಮ ಉದುರಿ ಬೀಳುವಂತೆ, ಪಕ್ವವಾದ ಹಣ್ಣು ಕಳಚಿ ಬೀಳುವಂತೆ ಭಕ್ತನಿಗೆ ಕೈವಲ್ಯ ಅಥವಾ ಮುಕ್ತಿ ಅನ್ನುವಂಥದ್ದು ಸಹಜವಾಗಿ ಕೈಗೆಟುತ್ತದೆ ಅಂತ ಹೇಳ್ತಾರೆ. ಮೋಕ್ಷ ಅನ್ನೋದು ಎಲ್ಲೋ ಇರುವಂತಹ ಒಂದು ಸ್ಥಾನ ಅಲ್ಲ ಮಾರಯ್ಯ. ಅದು ಈ ಜೀವನದೊಂದಿಗೆ ಬೆರೆತು ಹೋದಂತಹ ಒಂದು ಕ್ರಿಯೆ ಅದು. ಪೂರ್ಣ ಜೀವನದಿಂದ ಲಭಿಸುವಂತಹ ಆಂತರಿಕ ನಿಲುವದು. ಆಸೆ ಅಹಂಕಾರಗಳನ್ನು ಅಳಿದು ತ್ರಿಕರಣ ಶುದ್ಧವಾಗಿ ಫಲಾಪೇಕ್ಷೆ ಇಲ್ಲದೆ ನಡೆಸುವಂತಹ ಕಾಯಕವೇ ಲಿಂಗೈಕ್ಯ ಅದ ಅಂಥೇಳಿ ಆ ತಾಯಿ ಮಾರಯ್ಯನವರಿಗೆ ತಿಳಿಸಿ ಹೇಳ್ತಾರೆ. ಮಹಾದೇವಮ್ಮನವರ ಇಂಥ ಒಂದು ವಿಚಾರಪೂರ್ಣವಾದಂತಹ ಮಾತುಗಳಿಂದ ಮಾರಯ್ಯನವರಲ್ಲಿ ಉಂಟಾದಂತಹ ಮುಕ್ತಿಯ ಮಮಕಾರವೆಲ್ಲವೂ ಮಾಯವಾಗಿ ಹೋಗ್ಬಿಡ್ತದೆ. ತಮ್ಮ ಸತಿಯನ್ನು ಕುರಿತು ಮೂಳಿಗೆ ಮಾರಯ್ಯನವರು ಎಂಥ ಮಾತನ್ನು ಹೇಳ್ತಾರೆ ನೋಡ್ರಿ. ಸತ್ವಗೆಟ್ಟಲ್ಲಿ ಕಾಷ್ಟವನೂರಿ ನಡೆಯಬೇಕು, ಮಹತ್ವವಿದ್ದಲ್ಲಿ ನಿಶ್ಚಯವ ಹೇಳಲಾಗಿ ಮಹಾಪ್ರಸಾದವೆಂದು ಕೈಗೊಳ್ಳಬೇಕು. ನನ್ನ ಭಕ್ತಿಗೆ ನೀ ಶಕ್ತಿಯಾದ ಕಾರಣ, ಎನ್ನ ಸತ್ಯಕ್ಕೆ ನೀ ಸತಿಯಾದ ಕಾರಣ, ಎನ್ನ ಸುಖ ದುಃಖ ನಿನ್ನ ಸುಖ ದುಃಖ ಅನ್ಯವಿಲ್ಲ, ಇದಕ್ಕೆ ಭಿನ್ನ ಭೇದವೇನು ಹೇಳ ನಿಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರವ್ರು ಅಂತಂದರೆ, ದೇಹದಲ್ಲಿ ಶಕ್ತಿ ಕಡಿಮೆಯಾದ ಮೇಲೆ ನಾವು ಹೇಗೆ ಕೋಲನ್ನು ಊರಿ ನಡಿತೀವಲ್ಲ, ಅದೇ ಪ್ರಕಾರ ಪತಿಗೆ ಸತಿಯು ಶಕ್ತಿಯಾಗಿರುವ ಕಾರಣ ಅವಳು ಧರ್ಮತತ್ವವನ್ನು ಹೇಳಿದಾಗ ಪತಿಯಾದವನು ಅದನ್ನು ಮಹಾಪ್ರಸಾದ ಅಂಥೇಳಿ ಅಂಗೀಕರಿಸಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಮನಪೂರ್ವಕವಾಗಿ ಅವರು ಒಪ್ಪಿಕೊಂಡು ಹೇಳ್ತಾರೆ.
ಐಕ್ಯ ತತ್ವವನ್ನು ಮಡದಿಯಿಂದ ಅರಿತಂತಹ ಮಾರಯ್ಯನವರು ನಿನ್ನಿಂದಲೇ ಮುಕ್ತಿ ಅಂತ ಹೇಳ್ತಾರೆ. ಅವರ ಮಹಾದೇವಮ್ಮನವರ ಹಿರಿಮೆಯನ್ನು ಕೊಂಡಾಡ್ತಾರೆ. ಮಹಾದೇವಮ್ಮನವರು ಕೂಡ ನಿಮ್ಮ ಭಕ್ತಿ ಸೂತ್ರದಿಂದ ಎನ್ನ ಸ್ತ್ರೀ ಜಾತಿ ನಿಮ್ಮ ಪಾದಗಳಲ್ಲಿ ಅಡಗಿತ್ತು, ಎನಗೆ ಭಿನ್ನ ಮಾತಿಲ್ಲ ಅಂಥೇಳಿ ತನ್ಮ ವಿನಯ ಸಂಪನ್ನತೆಯನ್ನು ಕೂಡ ಮಹಾದೇವಮ್ಮನವರು ಇಲ್ಲಿ ಮೆರಿತಾರೆ. ಬಸವಾದಿ ಶರಣರ ಸಮಕಾಲೀನರಾದಂತಹ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಮ್ಮನವರು ಅವರ ಕಾಲ ಕ್ರಿಸ್ತಶಕ ಸುಮಾರು 1160 ಅಂತ ಹೇಳಬಹುದು. ಇವರ 69 ವಚನಗಳು ನಮಗೆ ದೊರೆತಿವೆ. ಎನ್ನಯ್ಯ ಪ್ರಿಯ ನಿಕಳಂಕ ಮಲ್ಲಿಕಾರ್ಜುನ ಅನ್ನುವಂಥದ್ದು ಇವರ ಒಂದು ವಚನಾಂಕಿತ. ಇವರ ಎಲ್ಲ ವಚನಗಳು ತಾತ್ವಿಕವಾಗಿದ್ದು ಅವರು ನಡೆಸಿರುವಂತಹ ನಿರಾಡಂಬರ ನಿತ್ಯ ತೃಪ್ತಿಯ ಜೀವನದ ಆದರ್ಶವು ಅಲ್ಲಲ್ಲಿ ಪ್ರತಿಬಿಂಬಿತವಾಗಿದೆ ಅನ್ನೋದನ್ನು ಅವರ ವಚನಗಳನ್ನು ಓದಿದಾಗ ನಮಗೆ ತಿಳಿದು ಬರ್ತದೆ. ಪತಿಗೆ ಲಿಂಗೈಕ್ಯದ ಸ್ಥಿತಿ, ಮರ್ತ್ಯ ಕೈಲಾಸದ ಒಂದು ಕಲ್ಪನೆ, ಇಹಪರದಲ್ಲಿ ಸಮನ್ವಯ ಸಾಧಿಸುವುದು, ಇವುಗಳನ್ನು ತಿಳಿಸಿ ಹೇಳುವಂತಹ ಉಪದೇಶಪರ ಶೈಲಿಯಲ್ಲಿಯೇ ಅವರ ವಚನಗಳ ದಾಟಿ ಸಾಕ್ತದೆ. ಸಾಮಾನ್ಯರಿಗೂ ಕೂಡ ಮನಕ್ಕೆ ಮುಟ್ಟುವಂತೆ ವಿವರಿಸುವ ರೀತಿ ಮೆಚ್ಚುವಂತಹದ್ದು ಅಂತ ಹೇಳಬಹುದು. ಅವರ ಮೋಳಿಗೆ ಮಹಾದೇವಮ್ಮನವರ ಒಂದು ವಚನ ಹೀಗಿದೆ: ಸಂಸಾರ ಸಂಘದಿಂದ ಲುಧಿಸಿದ ಸುಖವೆಂದರಿಯದೆ ಆ ಸುಖವನ್ನೇ ಮೆಚ್ಚಿ ಭವ ದುಃಖವೆಂಬ ಕ್ರೂರ ಚಕ್ರಕ್ಕೀಡಾಗಿ ಅಲ್ಲಿ ತನ್ನ ಮರೆದು ತನಗಿಲ್ಲದ ಭ್ರಮೆಯು ತನ್ನದೆಂದು ಅಂತಪ್ಪ ಘೋರದೊಳಗೋಲಾಡುತ್ತಿಪ್ಪ ಮುಳುಗಾಡುತ್ತಿಪ್ಪ ಅಜ್ಞಾನಿ ಜೀವಿಗಳು ನಿಮ್ಮನೆತ್ತಬಲ್ಲರಯ್ಯ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇಲ್ಲಿ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಅಂದರೆ, ಸಂಸಾರ ವ್ಯಾಮೋಹಕ್ಕೊಳಗಾಗಿ ಕ್ಷಣಿಕವಾದಂತಹ ಈ ಸುಖವೇ ನಿತ್ಯ ಸುಖ ಅಂತ ತಿಳ್ಕೊಂಡು ನಂಬಿ ಹೊರಟಂತಹ ಅಜ್ಞಾನಿಗಳು ಮತ್ತೆ ಮತ್ತೆ ಭವಬಂಧನಕ್ಕೆ ಒಳಗಾಗಬೇಕಾಗ್ತದೆ. ಅದಕ್ಕೆ ಸಂಸಾರದಲ್ಲಿದ್ದರೂ ಕೂಡ ಆ ದುಃಖದುಂದುಗದಿಂದ ನಾವು ನಿರ್ಲಿಪ್ತವಾಗಿ ತನ್ನ ತಾನರಿತು ನಿಜ ಆತ್ಮಜ್ಞಾನ ಸಾಧಿಸಿಕೊಂಡಾಗ ಮಾತ್ರ ದೊರೆಯುವಂತಹ ಸುಖ ಏನಿದೆಯಲ್ಲ ಅದು ಅನಂತವಾಗಿರ್ತಕ್ಕಂತಹದ್ದು ಅಂತ ಹೇಳ್ತಾರೆ. ನಿತ್ಯ ಸತ್ಯವನ್ನರಿಯುವಂತಹ ಮಾರ್ಗದಲ್ಲಿ ಸಂಸಾರ ಬಾಧಕವಾಗಬಾರದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸಂಸಾರ ಸಾಗರ ದಾಟುವಂತಹ ಎದೆಗಾರಿಕೆಯನ್ನು ಅರಿವಿನ ಮೂಲಕ ಪಡಿಬೇಕು ಅನ್ನುವಂಥದ್ದನ್ನು ಈ ವಚನದ ಮೂಲಕ ನಮಗೆ ಆ ತಾಯಿ ತಿಳಿಸ್ತಾರೆ. ಇನ್ನು ಅವರ ಮುಂದಿನ ವಚನ ಕ್ರಿಯೆ ಮತ್ತು ಜ್ಞಾನಗಳ ಸಮನ್ವಯ ಕುರಿತಂತಹ ವಚನ. ನೀರು ನೆಲ ನಿಲ್ಲದೆ ಇರಬಹುದೇ, ಬೀಜ ನೆಲೆಯಿಲ್ಲದೆ ಹುಟ್ಟಬಹುದೇ, ಚಿತ್ತ ಜ್ಞಾನ ಕ್ರಿಯೆಯಿಲ್ಲದೆ ಅರಿಯಬಹುದೇ, ಚಿತ್ತ ಚಿತ್ತುವಿಲ್ಲದೆ ವಸ್ತುವ ಲಕ್ಷಿಸಿ ಗ್ರಹಿಸಬಲ್ಲುದೇ, ಇಂತಿ ಕ್ರಿಜ್ಞಾನ ಸಂಬಂಧ ಸ್ಥಳಭಾವ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಕಳಂಕ ಮಲ್ಲಿಕಾರ್ಜುನನಲ್ಲಿ ಉಭಯ ಸ್ಥಳಭೇದ ಅಂತ ಹೇಳ್ತಾರೆ. ಇಲ್ಲಿ ಈ ವಚನದೊಳಗೆ ಆ ತಾಯಿಯವರು ಕ್ರಿಯೆ ಮತ್ತು ಜ್ಞಾನಗಳ ಸಮನ್ವಯಕ್ಕೆ ಒತ್ತು ಕೊಟ್ಟವರು ಎಲ್ಲ ನಮ್ಮ ಶರಣರು ಅನ್ನೋದನ್ನು ಇವರ ವಚನದಲ್ಲಿ ಕೂಡ ನಾವು ಕಾಣ್ತೇವೆ. ಕ್ರಿಯೆ ಇಲ್ಲದೆ ಜ್ಞಾನ ಅರ್ಥರಹಿತ ಅನ್ನುವ ಮಾತನ್ನು ಇಲ್ಲಿ ಅವರು ತಿಳಿಸಿ ಹೇಳ್ತಾರೆ. ಇಂತಹ ಒಂದು ವಚನ ಚನ್ನಬಸವಣ್ಣನವರ ವಚನಗಳಲ್ಲಿ ಸಹಿತ ನಾವು ಕಾಣ್ತೇವೆ. ಆ ವಚನ ಹೀಗಿದೆ: ಜ್ಞಾನವೇ ಕ್ರಿಯೆ, ಕ್ರಿಯೆಯೇ ಜ್ಞಾನ, ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಆಚರಿಸುವುದು. ಪರಸ್ತ್ರೀಯರ ಭೋಗಿಸಬಾರದೆಂಬುದೇ ಜ್ಞಾನ, ಅಂತೂ ಆಚರಿಸುವುದೇ ಕ್ರಿಯೆ. ಅರಿತು ಆಚರಿಸದಿದ್ದರೆ ಅದೇ ಅಜ್ಞಾನ ನೋಡ ಕೂಡಲ ಚನ್ನ ಸಂಗಮದೇವ ಅಂತ ಹೇಳ್ತಾರೆ ಅಪ್ಪ ಚನ್ನಬಸವಣ್ಣನವರು. ಕ್ರಿಯೆ ಜ್ಞಾನ ಎರಡು ಒಂದು ನಾಣ್ಯದ ಎರಡು ಮುಖಗಳ ಹಾಗೆ. ಒಂದೇ ಮುಖವಿದ್ದರೆ ಆ ನಾಣ್ಯ ಹೇಗೆ ಚಲಾವಣೆಗೆ ಬರಲಾರದೋ ಹಾಗೆ ಕೇವಲ ಜ್ಞಾನಿಯೂ ಕೂಡ ನಿರುಪಯುಕ್ತನಾಗ್ತಾನೆ. ಕೇವಲ ಕ್ರಿಯಾಶೀಲನಾಗಿದ್ದರೂ ಕೂಡ ಆತ ಅಪಾಯಕಾರಿಯಾಗಿರ್ತಾನೆ. ಹೀಗೆ ಶರಣರು ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಜ್ಞಾನವೂ ಬೇಕು, ಆ ಜ್ಞಾನದಂತೆ ನಡೆಯುವಂತಹ ಧೈರ್ಯವೂ ಬೇಕು ಅನ್ನುವಂಥದ್ದನ್ನು ಈ ವಚನದಲ್ಲಿ ತಿಳಿಸ್ತಾರೆ.
ಇಲ್ಲಿ ಬಹಳ ಸರಳವಾಗಿ ಅವರು ತಿಳಿಸೋದೇನು ಅಂತಂದರೆ, ಜ್ಞಾನವೆಂದರೆ ತಿಳಿದುಕೊಳ್ಳೋದು, ಕ್ರಿಯೆ ಎಂದರೆ ತಿಳಿದುಕೊಂಡಂತೆ ನಡೆಯುವಂತಹದ್ದು, ನುಡಿದಂತೆ ನಡೆಯುವುದು, ಅರಿವಿನಂತೆ ಆಚಾರ ಆಗಬೇಕು. ತಿಳಿದುಕೊಂಡಂತೆ ಆಚರಿಸದಿದ್ದರೆ ಅದು ತಿಳಿದಂತಲ್ಲ, ಅಜ್ಞಾನದಲ್ಲಿ ಉಳಿದಂತೆ ಅಂತ ಹೇಳ್ತಾರೆ. ನಿಜವಾದ ಜ್ಞಾನವಂತರು ತಾವು ಅರಿತುಕೊಂಡಂತೆ ಬದುಕ್ತಾರೆ. ಅವರ ಮಾತಿಗೂ ಕೃತಿಗೂ ವ್ಯತ್ಯಾಸ ಎಂಬುದು ಇರೋದೇ ಇಲ್ಲ. ಹೀಗಾಗಿ ಜ್ಞಾನ ಕ್ರಿಯಾಮೂಲವಾದದ್ದು. ಜ್ಞಾನಗಳು ಒಂದನ್ನು ಬಿಟ್ಟು ಒಂದಿಲ್ಲ ಅನ್ನುವ ಅವುಗಳ ಅವಿನಾಭಾವ ಸಂಬಂಧವನ್ನು ಈ ವಚನಗಳಲ್ಲಿ ಮೋಳಿಗೆ ಮಹಾದೇವಮ್ಮನವರು ಮತ್ತು ಚೆನ್ನಬಸವಣ್ಣನವರು ತಿಳಿಸ್ತಾರೆ. ಇನ್ನು ಮೋಳಿಗೆ ಮಹಾದೇವಮ್ಮನವರ ಷಟ್ಸ್ಥಲದ ಒಂದು ವಚನವಿದು. ಸುಮ್ಮಾನ ಸುಬುದ್ಧಿ ಭಕ್ತಿ ಸ್ಥಳ, ಮಲ ಅಮಲ ಮಹೇಶ ಸ್ಥಳ, ಅಜ್ಞಾನ ಸುಜ್ಞಾನ ಪ್ರಸಾದಿ ಸ್ಥಳ, ಉಭಯ ಕೂಟಸ್ಥ ಸ್ಥಳವೆಂಬುದು ಪರಿಹರಿಸಿದ್ದಲ್ಲಿ ಪ್ರಾಣಲಿಂಗಿ ಸ್ಥಳ. ಸ್ತುತಿ ನಿಂದ್ಯಾದಿಗಳಲ್ಲಿ ಒಡಲಿಳಿದು ನಿಂದುದು ಶರಣಸ್ಥಳ. ಇಂತಿ ಪಂಚಭೇದಂಗಳ ಸಂಚವನರಿತು ವಿಸಂಚುವಿಲ್ಲದೆ ಪರುಷ ಪಾಷಾಣದಂತೆ ಭಿನ್ನ ಭಾವವಿಲ್ಲದೆ ಅರಿದರುಹಿಸಿಕೊಂಬ ಕುರುಹು ಏಕವಾದಲ್ಲಿ ಎನ್ನ ನಿನ್ನ ಷಟ್ಸ್ಥಲ. ಇದಕ್ಕೆ ಭಿನ್ನ ಭಾವವಿಲ್ಲ, ಅದು ಎನ್ನ ನಿನ್ನ ಕೂಟದ ಸುಖದಂತೆ. ಇದು ಚೆನ್ನಾಗಿ ತಿಳಿದು ನೋಡಿಕೊಳ್ಳಿ. ಅಲ್ಲಿ ಇಲ್ಲಿ ಎಂಬ ಉಭಯ ಗಲ್ಲಿಗೋಳಿತನ ಬೇಡ, ಹಾಗೆಂಬಲ್ಲಿಯೇ ಬಯಲಾಗಬೇಕು. ಎನ್ನಯ್ಯ ಪ್ರಿಯ ಇಮ್ಮಡಿ ನಿಖಳಂಕ ಮಲ್ಲಿಕಾರ್ಜುನನಲ್ಲಿ ಭಕ್ತ ಸ್ಥಳದಲ್ಲಿ ಕಾಲಿಟ್ಟಂತಹ ಸಾಧಕ ಐಕ್ಯ ಸ್ಥಳಕ್ಕೆ ಬಂದಾಗ ಆತನಲ್ಲಿರುವಂತಹ ಮೋಹಗಳೆಲ್ಲವೂ ಅಳಿದು ಹೋಗಿಬಿಡಬೇಕು. ಅಂಗವು ಸಂಪೂರ್ಣವಾಗಿ ಲಿಂಗದಲ್ಲಿ ಒಂದಾಗ್ತದೆ ಅನ್ನೋದನ್ನು ತಿಳಿಸ್ತಾರೆ ಆ ತಾಯಿ. ಅದು ಹೇಗಂದರೆ, ಅದು ಎನ್ನ ನಿನ್ನ ಕೂಟದಂತೆ ಅಂತ ಮೋಳಿಗೆ ಮಾರಯ್ಯನವರಿಗೆ ಅವರು ತಿಳಿಸ್ತಾರೆ. ಅದು ಹೇಗೆ ಅಂತಂದರೆ, ಅದು ಎನ್ನ ನಿನ್ನ ಕೂಟದಂತೆ ಅನ್ನುವಲ್ಲಿ ಶರಣೆ ಅದರ ಅರ್ಥವನ್ನು ಇನ್ನೂ ಚೆನ್ನಾಗಿ ನಿರೂಪಿಸ್ತಾರೆ. ಮುಕ್ತಿ ಅನ್ನುವಂಥದ್ದು ಒಂದೇ ದಿವಸದಲ್ಲಿ ಪಡೆಯುವಂಥದ್ದಲ್ಲ. ಅದು ಹಲವು ದಿನಗಳಿಂದ ಸಾಧಕನಾದವನು ಸಾಧಿಸುವಂತಹ ಕ್ರಿಯೆಯಾಗಿರ್ತದೆ. ಅದು ಜೀವನದೊಂದಿಗೆ ಬೆರೆತು ಹೋದಂತಹದ್ದು, ಅದು ಆಸೆ ಮಾಡುವಂಥದ್ದಲ್ಲ ಅಂತ ಹೇಳಿ ಪತಿ ಮಾರಯ್ಯನವರ ಮನದ ಒಂದು ಸಂದೇಹವನ್ನು ಅವರು ದೂರ ಮಾಡಿರ್ತಾರೆ. ತೋರಿಕೆಯ ಭಕ್ತರನ್ನು ಮಹಾದೇವಮ್ಮನವರು ಹೀಗೆ ವಿಡಂಬಿಸ್ತಾರೆ ತಮ್ಮ ಒಂದು ವಚನದಲ್ಲಿ. ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟರೆ ಮೆಚ್ಚುವರಲ್ಲದೆ, ಹಂದಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟರೆ ಮೆಚ್ಚುವರೇ? ಹುಡು ಎಂದಟ್ಟುವರಲ್ಲದೆ, ನಡೆ ನುಡಿ ಶುದ್ಧವುಳ್ಳವರು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದರೆ ಮೆಚ್ಚುವರಲ್ಲದೆ, ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಅನುಭಾವವ ಮಾಡಿದರೆ ಮೆಚ್ಚುವರೇ? ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನವ ಓದಿದಡೆ ಆ ಹಂದಿಗಿಂತ ಕರಕಷ್ಟ ಅಂತ ಹೇಳ್ತಾರೆ. ಬಾಹ್ಯಾಡಂಬರದ ವ್ರತಾಚಾರ ಕೈಗೊಂಡು ಪುರಾತನರ ವಚನ ಪಠಣಗಳನ್ನೇ ತಮ್ಮ ಹೊಟ್ಟೆ ಹೊರೆಯುವ ಒಂದು ಸಾಧನವನ್ನಾಗಿ ಮಾಡಿಕೊಂಡಂತಹ ಸ್ವಾರ್ಥಿಗಳನ್ನು ಕಟುವಾಗಿ ಆ ತಾಯಿ ಟೀಕಿಸ್ತಾರೆ. ನಡೆನುಡಿ ಶುದ್ಧವಿಲ್ಲದವರು ಪುರಾತನರ ವಚನಗಳನ್ನು ಓದುವುದಕ್ಕೂ ಅವರು ಅನರ್ಹರು ಅನ್ನುವಂಥ ಮಾತನ್ನು ಇಲ್ಲಿ ಹೆಂಗೆ ಹೇಳ್ತಾರೆ ಅವರು ಅಂದರೆ, ಊರ್ವಶಿ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟರೆ ಎಲ್ಲರಿಗೆ ಮೆಚ್ಚುಗೆಯಾಗ್ತದೆ. ಅದೇ ಹಂದಿಯೇ ಕರ್ಪೂರವ ತಿಂದು ಎಲ್ಲರಿಗೆ ಮುತ್ತು ಕೊಟ್ಟರೆ ಅದು ಮೆಚ್ಚುಗೆಯಾಗೋದಿಲ್ಲ. ಅದಕ್ಕೆ ಏನಿದ್ರೂ ಹುಡು ಅಂತ ಅದನ್ನು ಓಡಿಸ್ತಾರೆ ಹೊರತಾಗಿ ಮೆಚ್ಚುಗೆ ಪಡೋದಿಲ್ಲ ಅನ್ನುವಂಥ ಏನು ಹೇಳಬೇಕಾಗಿದೆ ಆ ತಾಯಿಗೆ ಅಂದರೆ, ನಡೆನುಡಿ ಶುದ್ಧ ಉಳ್ಳವರು ಪುರಾತನರ ವಚನವನ್ನು ಓದಬೇಕು, ಅನುಭವವನ್ನು ಮಾಡಬೇಕು ಅನ್ನುವಂಥದ್ದನ್ನು ಅವರು ತಿಳಿಸ್ಬೇಕಾಗಿದೆ ಇಲ್ಲಿ. ಹಾಗಾಗಿ ಅವರು ಅಂಥವರು ಓದಿದರೆ ಆ ಹಂದಿಗಿಂತ ಕನಿಷ್ಠರಾಗ್ತಾರೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನಿಜವಾದ ಭಕ್ತನಾದವನು ನಡೆನುಡಿಯಲ್ಲಿ ಶುದ್ಧತೆಯನ್ನು ತಂದುಕೊಂಡು ಪುರಾತನರ ವಚನಗಳನ್ನು ವಾಚಿಸಿ ತನ್ನರಿವಿನ ಗುಡಿಯನ್ನು ಪ್ರವೇಶಿಸ್ತಾನೆ ಅನ್ನುವಂಥ ಆಶಯವನ್ನು ಆ ತಾಯಿ ಈ ವಚನದ ಮೂಲಕ ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ಮಹಾಪತಿವ್ರತೆಯಾದಂತಹ ಆ ಮೋಳಿಗೆ ಮಹಾದೇವಮ್ಮನವರು ಸಮಸ್ತ
ಲೌಕಿಕ ಸಂಪತ್ತನ್ನು ತೊರೆದು ಪತಿಯೊಡನೆ ಕಲ್ಯಾಣಕ್ಕೆ ಬಂದು ಆತನ ವೃತ ನಿಯಮಗಳಿಗೆ ಬದ್ಧಳಾಗಿ ನಡ್ಕೊಳ್ತಾ ಶ್ರದ್ಧಾಪೂರ್ವಕ ಕಾಯಕ ಮತ್ತು ದಾಸೋಹಗಳನ್ನು ನಿರ್ವಹಿಸ್ತಾ ಆದರ್ಶ ಗೃಹಿಣಿ ಶ್ರೇಷ್ಠ ಶಿವಶರಣೆಯಾಗಿ ಮೆರಿತಾಳೆ ಅನ್ನೋದು ನಾವು ನೋಡ್ತೇವೆ. ಮಾರಯ್ಯ ದಂಪತಿಗಳದು ಆದರ್ಶ ದಾಂಪತ್ಯ. ಪತಿಗೆ ಸಂಶಯ ಬಂದಾಗ ಮಾರ್ಗದರ್ಶನ ಮಾಡಬಲ್ಲಂತಹ ಸಾಮರ್ಥ್ಯ ಮಹಾದೇವಮ್ಮನವರಲ್ಲಿ ಇತ್ತು. ಗಂಡನ ಮನದ ಒಳ ಕಸವನ್ನು ಗೂಡಿಸಿದಂತಹ ಸದ್ಗೃಹಿಣಿ ಆ ತಾಯಿ. ಕಾಯಕ, ದಾಸೋಹ, ಅನುಭವ ಗೋಷ್ಠಿಗಳಲ್ಲಿ, ಚರ್ಚೆಗಳಲ್ಲಿ ವಚನ ರಚನೆ ಮುಂತಾದ ಕಾರ್ಯಗಳಲ್ಲಿ ಮಗ್ನರಾಗಿ ಸುದೀರ್ಘ ಕಾಲ ಸಾರ್ಥಕ ಬದುಕು ಬಾಳಿ ಮಾನವ ಸ್ತರದಿಂದ ದೈವತ್ವಕ್ಕೆ ಏರಿದಂತಹ ಶರಣ ದಂಪತಿಗಳಿವರು ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಅಂತಹ ಮಹಾನ್ ಶರಣ ದಂಪತಿಗಳು ಮೂಳಿಗೆ ಮಾರಯ್ಯನವರು ಹಾಗೂ ಮಹಾದೇವಮ್ಮನವರು ಆಗಿದ್ದರು. ಹೀಗೆ ಸತಿ ಪತಿಗಳು ಒಂದಾಗಿ ಅನ್ಯೋನ್ಯ ಆಧ್ಯಾತ್ಮ ಜೀವನವನ್ನು ನಡೆಸಿ ಕಲ್ಯಾಣದ ಸಮೀಪ ಮೂಳಿಕೇರಿ ಅನ್ನುವಂತಹ ಗ್ರಾಮದಲ್ಲಿ ಇವರು ಐಕ್ಯರಾಗ್ತಾರೆ. ಮೂಳಿಕೇರಿಯಲ್ಲಿ ಇವರ ಒಂದು ಗವಿ ಹಾಗೂ ಗದ್ದುಗೆಗಳು ಇಂದಿಗೂ ನಮಗೆ ದರ್ಶನಕ್ಕೆ ಸಿಗ್ತವೆ. ಅಲ್ಲಿ ನಾನು ಕೂಡ ಆ ಭಾಗ್ಯವನ್ನು ಪಡ್ಕೊಂಡಿದ್ದೇನೆ, ಅವರ ಗವಿಗಳಿಗೆ ದರ್ಶನವನ್ನು ಮಾಡಿದ್ದೇನೆ ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಇವತ್ತು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಶರಣ ಬಂಧುಗಳೇ, ಇದುವರೆಗೆ ಶರಣರ ಜೀವನ ದರ್ಶನವನ್ನು ಮಾಡಿಕೊಂಡಂತಹ ನಾವುಗಳು ಕೂಡ ಶರಣರು ನಡೆದಂತೆ ನಡೆಯೋಣ. ನಿತ್ಯ ಸುಪ್ರಭಾತ ಸಮಯದಲ್ಲಿ ಇಷ್ಟಲಿಂಗಾರ್ಚನೆಯನ್ನು ಮಾಡಿಕೊಳ್ಳೋಣ. ಅದರ ಜೊತೆಗೆ ಸತ್ಯ ಶುದ್ಧವಾದಂತಹ ಕಾಯಕವನ್ನು ಮಾಡಿ ಒಂದುದರಲ್ಲಿ ಆ ಕಾಯಕದ ಪ್ರತಿಫಲವಾಗಿ ಬಂದುದರಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದಷ್ಟು ದಾಸೋಹವನ್ನು ಮಾಡೋಣ. ಮಿಕ್ಕುದನ್ನು ಆ ಪರಮಾತ್ಮನ ಪ್ರಸಾದ ಅಂತ ಸ್ವೀಕರಿಸೋಣ. ಸದಾ ಸತ್ಸಂಗಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಪಾಲ್ಗೊಳ್ಳೋಣ. ಇಂತಹ ಒಂದು ಜೀವನವನ್ನು ನಡೆಸಿ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ, ಮುಕ್ತಾತ್ಮರಾಗೋಣ ಅಂತ ಹೇಳ್ತಾ ಶರಣರಾದಂತಹ ಬಿ.ಡಿ. ಜತ್ತಿ ಅಪ್ಪಾಜಿಯವರ ಒಂದು ಕಟ್ಟಿ ಬೆಳೆಸಿದಂತಹ ಶರಣರಾದಂತಹ ಬಹಳ ಸರಳ ಜೀವನ ನಡೆಸಿದಂತಹ ಬಿ.ಡಿ. ಜತ್ತಿ ಅಜ್ಜನವರು ಕಟ್ಟಿ ಬೆಳೆಸಿರ್ತಕ್ಕಂತಹ ಈ ಒಂದು ಪವಿತ್ರವಾದಂತಹ ಬೆಂಗಳೂರು ಬಸವ ಸಮಿತಿ ನೋಡಿ ಕಣ್ಣು ತುಂಬ್ಕೋಬೇಕು ಅನ್ನುವಂತಹ ಹಂಬಲದಿಂದ, ಬಹುದಿನಗಳ ಹಂಬಲ ಇತ್ತು ಇದು ನನಗೆ. ಅಂತಹ ಹಂಬಲದಿಂದ ಬಂದಿದ್ದೆ ನಾನಿವತ್ತು. ಆ ಹಂಬಲ ಇದು ಹೇಗೆ ಪರಿವರ್ತನೆ ಆಯಿತು ಅಂತಂದರೆ, ನೋಡೋದಷ್ಟೇ ಅಲ್ಲ, ಈ ಒಂದು ಬೆಂಗಳೂರು ಪವಿತ್ರವಾದಂತಹ ಬಸವ ಸಮಿತಿ ನೋಡೋದಷ್ಟೇ ಅಲ್ಲದೆ ನನಗೆ ಅನುಭವ ನೀಡೋದಕ್ಕೆ ಅವಕಾಶ ಕೊಟ್ಟು ಆಶೀರ್ವದಿಸಿರುವಂತಹ ಡಾಕ್ಟರ್ ಅರವಿಂದ ಜತ್ತಿ ಅಪ್ಪಾಜಿಯವರಿಗೂ ಹಾಗೂ ಬಸವ ಸಮಿತಿಯ ಬೆಂಗಳೂರು ಬಸವ ಸಮಿತಿಯ ಸರ್ವ ಪದಾಧಿಕಾರಿಗಳು ಸಹಿತ ನಾನು ಅನಂತಾನಂತ ಭಕ್ತಿಯ ಶರಣುಗಳನ್ನು ಸಮರ್ಪಿಸಿ ನನ್ನ ವಾಣಿಗೆ ಮಂಗಲವನ್ನು ಮಾಡ್ತೇನೆ. ಸರ್ವರಿಗೂ ಮತ್ತೊಮ್ಮೆ ಅನಂತಾನಂತ ಭಕ್ತಿಯ ಶರಣಾರ್ಥಿಗಳು. ಬಸವರಾಜದೇವರು ಶರಣು ಶರಣಾರ್ಥಿ. ಓಂ ಶರಣ ಅಲ್ಲಮ ಪ್ರಭುದೇವರು ಶರಣು ಶರಣಾರ್ಥಿ. ಓಂ ಶರಣೆ ಅಕ್ಕ ಮಹಾದೇವಿ ಶರಣು ಶರಣಾರ್ಥಿ. ಓಂ ಶರಣ ಚನ್ನ ಬಸವಣ್ಣ ಶರಣು ಶರಣಾರ್ಥಿ. ಓಂ ಶರಣ ಶಿವಯೋಗಿ ಸಿದ್ಧರಾಮೇಶ್ವರ ಶರಣು ಶರಣಾರ್ಥಿ. ಓಂ ಶರಣ ಮಡಿವಾಳ ಮಾಚಯ್ಯ
ಶರಣು ಶರಣಾರ್ಥಿ. ಓಂ ಶರಣೆ ಮಡಿವಾಳ ಮಲ್ಲಿಗೆಮ್ಮ ಶರಣು ಶರಣಾರ್ಥಿ. ಓಂ ಶರಣರಾಯ ಸದ ಮಂಚಣ್ಣ ಶರಣು ಶರಣಾರ್ಥಿ. ಓಂ ಶರಣರಾಯಮ್ಮ ಶರಣು ಶರಣಾರ್ಥಿ. ಓಂ ಶರಣಮೂಳಿಗೆ ಮಾರಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಮೂಳಿಗೆ ಮಹಾದೇವಮ್ಮ ಶರಣು ಶರಣಾರ್ಥಿ. ಓಂ ಶರಣ ಹಡಪದ ಅಪ್ಪಣ್ಣ ಶರಣು ಶರಣಾರ್ಥಿ. ಓಂ ಶರಣೆ ಹಡಪದ ಲಿಂಗಮ್ಮ ಶರಣು ಶರಣಾರ್ಥಿ. ಓಂ ಶರಣ ದಸರಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ವೀರಮ್ಮ ಶರಣು ಶರಣಾರ್ಥಿ. ಓಂ ಶರಣಾಯ್ದಕ್ಕಿ ಮಾರಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಆಯ್ದಕ್ಕಿ ಲಕ್ಕಮ್ಮ ಶರಣು ಶರಣಾರ್ಥಿ. ಓಂ ಶರಣ ಜೇಡರ ದಾಸಿಮಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ದುಗ್ಗಳೆ ಶರಣು ಶರಣಾರ್ಥಿ. ಓಂ ಶರಣ ಕುಂಬರಗುಂಡಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಕೇತಲೆ ಶರಣು ಶರಣಾರ್ಥಿ. ಓಂ ಶರಣ ಉರಿಲಿಂಗ ಪೆದ್ದಿ ಶರಣು ಶರಣಾರ್ಥಿ. ಓಂ ಶರಣೆ ಕಾಳವ್ವ ಶರಣು ಶರಣಾರ್ಥಿ. ಓಂ ಶರಣ ಬಾಚಿಕಾಯದ ಬಸವಪ್ಪ ಶರಣು ಶರಣಾರ್ಥಿ. ಓಂ ಶರಣೆ ಬಾಚಿಕಾಯದ ಕಾಳವ್ವೆ ಶರಣು ಶರಣಾರ್ಥಿ. ಓಂ ಗಜೇಶ ಮಸಣಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಮಸಣಮ್ಮ ಶರಣು ಶರಣಾರ್ಥಿ. ಶರಣ ಎಡೆಮಠದ ನಾಗಿದೇವಯ್ಯ ಶರಣು ಶರಣಾರ್ಥಿ. ಓಂ ಶರಣೆಗೆಡೆಮಠದ ಮಸಣಮ್ಮ ಶರಣು ಶರಣಾರ್ಥಿ. ಓಂ ಶರಣ ಗೊಲ್ಲಾಳ ಶರಣು ಶರಣಾರ್ಥಿ. ಓಂ ಶರಣೆ ರೇಚವ್ವೆ ಶರಣು ಶರಣಾರ್ಥಿ. ಓಂ ಶರಣ ಗುಪ್ತ ಮಂಚಣ್ಣ ಶರಣು ಶರಣಾರ್ಥಿ. ಓಂ ಶರಣೆ ಲಕ್ಷ್ಮಮ್ಮ ಶರಣು ಶರಣಾರ್ಥಿ. ಓಂ ಶರಣ ಬತ್ತಲೇಶ್ವರ ಶರಣು ಶರಣಾರ್ಥಿ. ಓಂ ಶರಣೆ ಗುಡ್ಡವ್ವೆ ಶರಣು ಶರಣಾರ್ಥಿ. ಓಂ ಶರಣ ಅಮುಗೆ ದೇವಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ವರದಾನಿ ಶರಣು ಶರಣಾರ್ಥಿ. ಓಂ ಶರಣ ರೇವಣ ಸಿದ್ದಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ರೇಕಮ್ಮ ಶರಣು ಶರಣಾರ್ಥಿ. ಓಂ ಶರಣ ಪುಲಿಗೆರೆಯ ಆದಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಪದ್ಮಾವತಿ ಶರಣು ಶರಣಾರ್ಥಿ. ಓಂ ಶರಣ ಹರಳಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಕಲ್ಯಾಣಮ್ಮ ಶರಣು ಶರಣಾರ್ಥಿ. ಓಂ ಶರಣ ಶೀಲವಂತ ಶರಣು ಶರಣಾರ್ಥಿ. ಓಂ ಶರಣೆ ಲಾವಣ್ಯವತಿ ಶರಣು ಶರಣಾರ್ಥಿ. ಓಂ ಶರಣ ಶಂಕರ ದಾಸಿಮಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಉಮ್ಮವ್ವೆ ಶರಣು ಶರಣಾರ್ಥಿ.
ಶರಣಾರ್ಥಿ. ಓಂ ಶರಣಕದಿರರೆಮ್ಮಯ್ಯ ಶರಣು ಶರಣಾರ್ಥಿ. ಓಂ ಶರಣರೆಮ್ಮವ್ವೆ ಶರಣು ಶರಣಾರ್ಥಿ. ಓಂ ಶರಣಕೋವೂರ ಬ್ರಹ್ಮಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಕಲಾವತಿ ಶರಣು ಶರಣಾರ್ಥಿ. ಓಂ ಶರಣ ಸಿದ್ಧಬುದ್ಧಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಸಿದ್ಧಬುದ್ಧಯ್ಯಗಳ ಕಾಳವ್ವೆ ಶರಣು ಶರಣಾರ್ಥಿ. ಓಂ ಶರಣ ಸೋಮನಾಥ ಶರಣು ಶರಣಾರ್ಥಿ. ಓಂ ಶರಣೆ ಗುಡ್ಡಾಪುರದ ದಾನಮ್ಮ ಶರಣು ಶರಣಾರ್ಥಿ. ಶರಣ ಡೋಹರ ಕಕ್ಕಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಭಿಷ್ಟಾದೇವಿ ಶರಣು ಶರಣಾರ್ಥಿ. ಓಂ ಶರಣ ಮೇದಾರಕೇತಯ್ಯ ಶರಣು ಶರಣಾರ್ಥಿ. ಓಂ ಶರಣೆ ಸಾತವ್ವ ಶರಣು ಶರಣಾರ್ಥಿ. ಓಂ ಶರಣ ಮಾದಣ್ಣ ಶರಣು ಶರಣಾರ್ಥಿ. ಓಂ ಶರಣೆ ಮಹಾದೇವಿ ಶರಣು ಶರಣಾರ್ಥಿ. ಓಂ ಶರಣೆ ಗಂಗಾಂಬಿಕೆ ಶರಣು ಶರಣಾರ್ಥಿ. ಓಂ ಶರಣೆ ನೀಲಾಂಬಿಕೆ ಶರಣು ಶರಣಾರ್ಥಿ. ಓಂ ಶರಣ ಶಿವದೇವ ಶರಣು ಶರಣಾರ್ಥಿ. ಓಂ ಶರಣ ಅಜಗಣ್ಣ ಶರಣು ಶರಣಾರ್ಥಿ. ಓಂ ಶರಣ ಅಂಬಿಗರ ಚೌಡಯ್ಯ ಶರಣು ಶರಣಾರ್ಥಿ. ಓಂ ಶರಣ ಅಗ್ಗವಣಿ ಹೊನ್ನಯ್ಯ ಶರಣು ಶರಣಾರ್ಥಿ. ಓಂ ಶರಣ ಉರಿಲಿಂಗ ದೇವರು ಶರಣು ಶರಣಾರ್ಥಿ. ಓಂ ಶರಣ ಏಕಾಂತರಾಮಿ ತಂದೆ ಶರಣು ಶರಣಾರ್ಥಿ. ಓಂ ಶರಣ ಒಕ್ಕಲಿಗ ಮುದ್ದಣ್ಣ ಶರಣು ಶರಣಾರ್ಥಿ. ಓಂ ಶರಣ ಕಿನ್ನರಿ ಬ್ರಹ್ಮಯ್ಯ ಶರಣು ಶರಣಾರ್ಥಿ. ಓಂ ಶರಣ ಕೆಂಭಾವಿ ಭೋಗಣ್ಣ ಶರಣು ಶರಣಾರ್ಥಿ. ಓಂ ಶರಣ ಕೋಲ ಶಾಂತಯ್ಯ ಶರಣು ಶರಣಾರ್ಥಿ. ಓಂ ಶರಣ ಗಾಣದ ಕಣ್ಣಪ್ಪ ಶರಣು ಶರಣಾರ್ಥಿ. ಓಂ ಶರಣ ಗೋರಕ್ಷ ಶರಣು ಶರಣಾರ್ಥಿ. ಓಂ ಶರಣ ಘಟ್ಟಿವಾಳಯ್ಯ ಶರಣು ಶರಣಾರ್ಥಿ. ಓಂ ಶರಣ ಚಂದಿಮರಸ ಶರಣು ಶರಣಾರ್ಥಿ. ಓಂ ಶರಣ ತೆಲುಗೇಶ ಮಸಣಯ್ಯ ಶರಣು ಶರಣಾರ್ಥಿ. ಓಂ ಶರಣ ದಾಸೋಹದ ಸಂಗಣ್ಣ ಶರಣು ಶರಣಾರ್ಥಿ. ಓಂ ಶರಣ ನುಲಿಯ ಚಂದಯ್ಯ ಶರಣು ಶರಣಾರ್ಥಿ. ಓಂ ಶರಣ ಪ್ರಸಾದಿ ಭೋಗಣ್ಣ ಶರಣು ಶರಣಾರ್ಥಿ. ಓಂ ಶರಣ ಬಹುರೂಪಿ ಚೌಡಯ್ಯ ಶರಣು ಶರಣಾರ್ಥಿ. ಓಂ ಶರಣ ಬಳ್ಳೇಶ ಮಲ್ಲಯ್ಯ ಶರಣು ಶರಣಾರ್ಥಿ. ಓಂ ಶರಣ ಬಾಲಸಂಗಣ್ಣ ಶರಣು ಶರಣಾರ್ಥಿ. ಓಂ ಶರಣ ಬಿಬ್ಬಿ ಬಾಚಯ್ಯ ಶರಣು ಶರಣಾರ್ಥಿ. ಓಂ ಶರಣ ಮರುಳ ಶಂಕರ ದೇವ ಶರಣು ಶರಣಾರ್ಥಿ. ಓಂ ಶರಣ ಮಾದಾರ ಚೆನ್ನಯ್ಯ ಶರಣು ಶರಣಾರ್ಥಿ. ಓಂ
ಶರಣರುದ್ರಮುನಿದೇವಯ್ಯ ಶರಣು ಶರಣಾರ್ಥಿ ಓಂ ಶರಣಲದ್ದೆಯ ಸೋಮಣ್ಣ ಶರಣು ಶರಣಾರ್ಥಿ ಓಂ ಶರಣ ಶಂಕರ ದಾಸಿಮಯ್ಯ ಶರಣು ಶರಣಾರ್ಥಿ ಓಂ ಶರಣ ಶಿವನಾಗಮಯ್ಯ ಶರಣು ಶರಣಾರ್ಥಿ ಓಂ ಶರಣ ಸಕಳೇಶ ಮಾದರಸ ಶರಣು ಶರಣಾರ್ಥಿ ಓಂ ಶರಣ ಹಾವಿನ ಹಾಳ ಕಲ್ಲಯ್ಯ ಶರಣು ಶರಣಾರ್ಥಿ ಓಂ ಶರಣೆ ಅಕ್ಕನಾಗಲಾಂಬಿಕೆ ಶರಣು ಶರಣಾರ್ಥಿ ಓಂ ಶರಣೆ ಮುಕ್ತಾಯಕ್ಕ ಶರಣು ಶರಣಾರ್ಥಿ ಓಂ ಶರಣೆ ಅಕ್ಕಮ್ಮ ಶರಣು ಶರಣಾರ್ಥಿ ಓಂ ಶರಣೆ ಕಾಲಕಣ್ಣಿಯ ಕಾಮಮ್ಮ ಶರಣು ಶರಣಾರ್ಥಿ ಓಂ ಶರಣೆ ಕಾಳವ್ವೆ ಕದಿರ ಕಾಯಕದ ಶರಣು ಶರಣಾರ್ಥಿ ಓಂ ಶರಣೆ ಕೊಟ್ಟಣದ ಸೋಮಮ್ಮ ಶರಣು ಶರಣಾರ್ಥಿ ಓಂ ಶರಣೆ ಬುಂತಾದೇವಿ ಶರಣು ಶರಣಾರ್ಥಿ ಓಂ ಶರಣೆ ಜಂಬೂರ ಸತ್ಯಕ್ಕ ಶರಣು ಶರಣಾರ್ಥಿ ಓಂ ಶರಣೆ ಸಂಕವ್ವೆ ಶರಣು ಶರಣಾರ್ಥಿ ಓಂ ಶರಣೆ ಸೂರಸಾನಿ ಶರಣು ಶರಣಾರ್ಥಿ ಓಂ ಶರಣೆ ದಂಡಿಗೆಯ ಗುಡ್ಡಾದೇವಿ ಶರಣು ಶರಣಾರ್ಥಿ ಓಂ ಶರಣೆ ಹೂವಿನ ಅಲ್ಲಮದೇವಿ ಶರಣು ಶರಣಾರ್ಥಿ ಓಂ ಶರಣೆ ಹೂವಿನ ಬಾಚಿದೇವಿ ಶರಣು ಶರಣಾರ್ಥಿ ಓಂ ಶರಣೆ ಇಂಗುಳಿಗಿ ವೈಜವ್ವ ಶರಣು ಶರಣಾರ್ಥಿ ಓಂ ಶರಣೆ ಧೂಪದ ಗೊಗ್ಗವ್ವೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ನನಗೆ ಬರಿತಾರ್ಪಣವೆಂದು ಹೇಳಿದಾಗವೇ ನನಗೆ ಬರಿತಾರ್ಪಣವೆಂದು ಹೇಳಿದಾಗವೇ ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ನನಗೆ ಬರಿತಾರ್ಪಣವೆಂದು ಹೇಳಿದಾಗವೇ ಹೇಳಿದಾಗವೇ ಅನ್ಯರ ಕೈಯಿಂದ ಹೇಳಿಸಿ ಚೆನ್ನಾಗಿ ಕಿಸಿಕೊಂಬುವುದು ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ನನಗೆ ಬರಿತಾರ್ಪಣವೆಂದು ಹೇಳಿದಾಗವೇ ಹೇಳಿದಾಗವೇ ಸಂದುದನೆ ಪರಿಣಮಿಸಿ
ಎಂಬುದಕ್ಕೆ ಸಂದೇಹವಿಲ್ಲದೆ ಸಂದ ನಳಿದದು ಸಂದ ನುಳಿದುದು ಭರಿತಾರ್ಪಣ ಸಂದ ನುಳಿದುದು ಸಂದ ನಳಿದುದು ಸಂದ ನಳಿದುದು ಭರಿತಾರ್ಪಣ ಸದಾಶಿವಮೂರ್ತಿ ಲಿಂಗಕ್ಕೆ ತೃಪ್ತಿ ಲಿಂಗಕ್ಕೆ ತೃಪ್ತಿ ಎನಗೆ ಭರಿತಾರ್ಪಣವೆಂದು ಹೇಳಿದಾಗವೇ ಎನಗೆ ಭರಿತಾರ್ಪಣವೆಂದು ಹೇಳಿದಾಗವೇ ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ಲಿಂಗಕ್ಕೋ ನಿನಗೋ ಎಂಬುದ ನಿನ್ನ ನೀನರಿ ನನಗೆ ಭರಿತಾರ್ಪಣವೆಂದು ಹೇಳಿದಾಗವೇ ಹೇಳಿದಾಗ